ಮಿತ್ರ ನಮಸ್ಕಾರ, ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS 2.0ದಲ್ಲಿ ಹೇಗೆ KJD ಲೋನನ್ನು ಎಡಿಟ್ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು. ಸೊ ನಾನೀಗ ಅಪ್ರೂವರ್ ಲಾಗಿನಲ್ಲಿ ಇದ್ದೀನಿ, ಅಂದರೆ DDO ಆಗಿರ್ತಕ್ಕಂಥವ್ರ ಲಾಗಿನಲ್ಲಿ ಇದ್ದೀನಿ. ಸೊ ಅವ್ರ ಲಾಗಿನಲ್ಲಿ ಬಂದ್ಬಿಟ್ಟು ಇವನ್ನೆಲ್ಲ ಎಡಿಟ್ ಮಾಡಬೇಕಾಗುತ್ತೆ. ಲೋನ್ಸ್ ಅಂಡ್ ಅಡ್ವಾನ್ಸ್ ತಗೊಳ್ಳಿ, ಅದರಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸ್ ಅಂತ ಮತ್ತೆ ತಗೊಳ್ಳಿ. ಅಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸ್ ಎಡಿಟ್ ಅಂತ ಇದೆ ನೋಡಿರಿ, ಅದನ್ನು ತಗೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನಾವು KJD ಲೋನ್ ಎಡಿಟ್ ಮಾಡ್ತಾ ಇದ್ದೀವಿ, ಅದನ್ನು ನೀವು ತಗೊಳ್ಳಿ. ಸೊ ಏನಾದರೂ ನೀವು GPF ಎಡಿಟ್ ಮಾಡಬೇಕು ಅಂದ್ರೆ ಸೇಮ್ ಆಪ್ಷನ್ನು ಮೇಲ್ಗಡೆ GPF ಇತ್ತಲ್ಲ, ಅದನ್ನು ತಗೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಯಾವ ಎಂಪ್ಲಾಯರ್ ಅವರ ನೀವು ಎಡಿಟ್ ಮಾಡಬೇಕು ಅಂತ ಇರುತ್ತೋ ಅದರ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅವರ ಮಾಹಿತಿ ಎಲ್ಲ ಬರುತ್ತೆ. ಇಲ್ಲಿ ಪ್ಲೀಸ್ ನೋಟ್ ದ ಫಾಲೋವಿಂಗ್ KJD ಲೋನ್ ಡೀಟೇಲ್ಸ್, ಪ್ರಿನ್ಸಿಪಲ್ ಆರ್ ಇಂಟ್ರೆಸ್ಟ್ ಕ್ಯಾನ್ ಬಿ ಎಡಿಟೆಡ್ ಓನ್ಲಿ ಒನ್ಸ್ ಪರ್ ಪಾಲಿಸಿ. ಅಂದರೆ ಯಾವುದೇ ಒಂದು ಪ್ರಿನ್ಸಿಪಲ್ ಆಗಿರೋ ಅಮೌಂಟ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆಗಿರ್ಬೋದು, ಒಂದೇ ಸಲಕ್ಕೆ ನಾವು ಎಡಿಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಅವ್ರ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ 14 ಇದೆ, ಪೇಯ್ಡು ಕೂಡ 14 ಆಗಿದೆ. ಸೊ ತದನಂತರದಲ್ಲಿ ಬ್ಯಾಲೆನ್ಸು ಯಾವುದೂ ಇಲ್ಲ. ಇಲ್ಲಿ ನೋಡಿ ಇಂಟ್ರೆಸ್ಟು 8 ಇದೆ. ಸೊ ಅದನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ, ಅಂದರೆ 3 ಇದೆ, ಅದಕ್ಕೋಸ್ಕರ ಎಡಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಟೋಟಲ್ ಪೇಯ್ಡು ಯಾವುದು ಟೋಟಲ್ ಪೇಯ್ಡ್ ಮಾಡಿಲ್ಲ, ಇನ್ನು 3 ರಿಮೈನಿಂಗ್ ಇದೆ. ಸೊ ಅಲ್ಲಿಂದ ಮುಂದಿನ ತಿಂಗಳಿಂದ ಅವರಿಗೆ ಕಟ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಈಗ ಯಾವುದು ಸರಿಪಡಿಸ್ತಾ ಇದ್ದೀರೋ ಯಾವ ಲೋನಿಗೆ ಅದು ಸರಿ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಅದಕ್ಕೆ ಸಂಬಂಧಪಟ್ಟಂತೆ ರಿಮಾರ್ಕ್ಸನ್ನು ಬರಿಬೇಕಾಗುತ್ತೆ. ಸೊ ಏನು ರಿಮಾರ್ಕ್ಸು, ಯಾವುದಕ್ಕೆ ಇದು 3 ಆಗಿದೆ ಅನ್ನೋಂಥದ್ದನ್ನು ನೀವು ರಿಮಾರ್ಕ್ಸನ್ನು ಬರಿಬೇಕು. ಸೊ ನಾನು ರಿಮಾರ್ಕ್ಸ್ ಬರಿತಾ ಇದ್ದೀನಿ. KJD ಲೋನ್ ಇಂಟ್ರೆಸ್ಟ್ ಇನ್ 3 ಇನ್ಸ್ಟಾಲ್ಮೆಂಟ್. ಅಂತ ಬರಿತೀನಿ. ಸೊ ಇದು ರಿಮಾರ್ಕ್ಸ್ ಎಲ್ಲ ಆಯಿತು. ಸೊ ರಿಮಾರ್ಕ್ಸ್ ಆದಮೇಲೆ ಇಲ್ಲಿ ನೀವು ಸಬ್ಮಿಟ್ ಕೊಡಿ. ಇಲ್ಲೂ ಹಾಗೆ ಕೊಟ್ಟಿದ್ದಾರೆ ನೋಡಿ, ಒಂದೇ ಸಲಕ್ಕೆ ನೀವು ಒಂದು ಸಲ ಮಾತ್ರ ಅದನ್ನು ಎಡಿಟ್ ಮಾಡ್ಬೋದು ಅಂತ. ಇನ್ ಕೇಸ್ ಏನಾದರೂ ನಿಮಗೆ KJD ಲೋನ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ಅವರಿಗೆ 55 ವರ್ಷ ಆಗಿರುತ್ತೆ. ಸೊ ಯಾವುದೇ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರನಿಗೆ 55 ವರ್ಷ ಆಗೋದಕ್ಕೆ 3 ತಿಂಗಳು ಇರುವಾಗಲೇ ಅವ್ರದ್ದು KJD ಲೋನ್ ಸ್ಟಾಪ್ ಆಗುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಸೊ ಇದಿಷ್ಟು ನಾವು HRMS 2.0ದಲ್ಲಿ ಮಾಡಿದ್ದಾಗಿತ್ತು. ಸೊ ಇಲ್ಲಿ ನಮಗೆ ಹಿಂದೆ ಏನು HRMS 1ನಲ್ಲಿ ಆ್ಯಡ್ ಮಾಡಿದೋ ಅದರ ಮಾಹಿತಿಯನ್ನು ನೀವು ನೋಡ್ಕೋಬೋದು. ಸೊ ಈಗ ನಾವು ಮತ್ತೆ ವಾಪಸ್ ಹೋಗ್ಬಿಟ್ಟು ಇದನ್ನು ನೀವು ಏನೇ ಎಡಿಟ್ ಮಾಡಿದ್ರು ಅಥವಾ ಏನೇ ಸರಿಪಡಿಸಿದ್ರು ಕೂಡ ನೀವು ಮತ್ತೆ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಇನಿಷಿಯೇಟರ್ ಲಾಗಿನ್ನಲ್ಲಿ ಹೋಗ್ಬಿಟ್ಟು ಅದನ್ನು ನೀವು ಮತ್ತೆ ಚೆಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ರೀಪ್ರೋಸೆಸ್ ಕೊಟ್ಟು ಚೆಕ್ ಮಾಡಬೇಕಾಗತ್ತೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ರೀಪ್ರೋಸೆಸ್ ಕೊಟ್ಟರು ನೀವು ಎಡಿಟ್ ಮಾಡಿದ್ದು ಬಂದಿಲ್ಲ ಅಂತ ಹೇಳಿದ್ರೆ ನೀವು ಟಿಕೆಟ್ ರೈಸ್ ಮಾಡಬೇಕು. ಸೊ ಇಷ್ಟನ್ನು ಮಾತ್ರ ನಾವು KJD ಲೋನ್ ಬಗ್ಗೆ ನಾವು ತಿಳ್ಕೊಬೋದಾಗುತ್ತೆ.